ಮೂವಿ ಹೆಸರು ವೆಪನ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹಿಟ್ಲರ್ ಕಡೆಯಿಂದ ಒಂದು ಸೂಪರ್ ಹ್ಯೂಮನ್ ಇಂಜೆಕ್ಷನ್ ಅನ್ನ ಕದ್ಕೊಂಡ್ಬಂದ್ಬಿಟ್ಟವ್ರೆ ಇಂಡಿಯನ್ಸ್. ಇದನ್ನ ಚುಚ್ಕೊಂಡ್ರೆ ಅತಿಮಾನವ ಶಕ್ತಿ ಬಂದ್ಬಿಡತ್ತೆ. ನಿನ್ನೆ ಇಲ್ಲೊಂದು ಬಾರ್ ಮುಂದೆನೂ ಯಾರೋ ಏನೋ ಕುಡಿದ್ಬಿಟ್ಟು ಅತಿಮಾನವ ಶಕ್ತಿ ಬಂದಿರೋ ತರ ಆಡ್ತಿದ್ದ, ಅದು ಬೇರೆ ವಿಷಯ. ಬಟ್ ಲಾಜಿಕ್ ಇಸ್ ಸಿಂಪಲ್. ಆ ಲಿಕ್ವಿಡ್ ಅನ್ನು ಚುಚ್ಕೊಂಡ್ರೆ ಅತಿಮಾನವ ಶಕ್ತಿ ಬರುತ್ತೆ. ಇದನ್ನ ವಾಪಸ್ ಕಿತ್ಕೊಳ್ಳೋಕೆ ಅಂತ ಹಿಟ್ಲರ್ ಕಡೆಯವರು ಇಂಡಿಯಾಗೆ ಬಂದಿದ್ದಾರೆ. ಕದ್ಕೊಂಡು ಬಂದಿರೋರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಅಟ್ಯಾಕ್ ನಲ್ಲಿ ಕದ್ಕೊಂಡ್ ಬಂದವರು ಮತ್ತೆ ಅವರ ಮಗ ಇಬ್ರಿಗೂ ತುಂಬಾ ಏಟ್ ಆಗ್ಬಿಡುತ್ತೆ. ಮಗ ಸತ್ತೋಗೋ ಸಿಚುಯೇಷನ್ ಇರುತ್ತೆ. ಸೊ ಅವ್ರ ಅಪ್ಪ ಏನ್ ಮಾಡ್ತಾರೆ, ಇಂಜೆಕ್ಷನ್ ನ ಮಗನ್ಗೆ ಚುಚ್ಬಿಡ್ತಾರೆ, ಮಗ ಬದುಕೊಂಡ್ಲಿ ಅಂತ. ಅಂಡ್ ಇವರು ಸತ್ತೋಗ್ತಾರೆ. ಆ ಹುಡುಗನ ಹೆಸರು ಮಿತ್ರನ್ ಅಂತ. ಅವರು ಈಗ ಬೆಳೆದು ದೊಡ್ಡವರಾಗ್ಬಿಟ್ಟವ್ರೆ, ಫುಲ್ ಸೂಪರ್ ಹೀರೋ ಆಗ್ಬಿಟ್ಟವ್ರೆ. ಆದ್ರೆ ಅವರು ಎಲ್ಲಿದ್ದಾರೆ, ಏನ್ ಕತೆ ಅಂತ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಥೇಣಿ ಅಂತ ಒಂದು ಫಾರೆಸ್ಟ್ ಏರಿಯಾ, ಬೆಟ್ಟ ಎಲ್ಲ ಇದೆ. ಅಲ್ಲಿ ನ್ಯೂಟ್ರಿನೋ ಅನ್ನುವ ಒಂದು ಕಂಪನಿಯ ರಿಸರ್ಚ್ ಸೆಂಟರ್ ಇದೆ. ಈ ಫಾರೆಸ್ಟ್ ಏರಿಯಾನಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ನಿಂದ ಒಬ್ಬ ವ್ಯಕ್ತಿ ನೀರಿನ ಒಳಗೆ ಬೀಳ್ತಾರೆ. ನಂತರ ಅಲ್ಲಿಗೆ ಎನ್ಕ್ವೈರಿಗೆ ಅಂತ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ನವರು ಬರ್ತಾರೆ. ಬಂದು ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಈ ವ್ಯಕ್ತಿಯನ್ನ ಎನ್ಕ್ವೈರಿ ಮಾಡ್ಲಾಗತ್ತೆ. ಅಲ್ಲಿ ಒಂದು ಬ್ಲಾಸ್ಟ್ ಆಯ್ತು. ಅಲ್ಲಿರುವ ನದಿಯಿಂದ ನೀನು ಹೊರಗೆ ಬರ್ತಿದ್ದೆ, ಸೊ ನಿನಗೂ ಈ ಬ್ಲಾಸ್ಟ್ಗೂ ಏನೋ ಸಂಬಂಧ ಇದೆ, ಏನದು ಸಂಬಂಧ ಅಂತ ಕೇಳ್ಸಿದ್ದಾರೆ. ಈ ವ್ಯಕ್ತಿ ಹೇಳ್ತಾರೆ, ಇಲ್ಲ ಸರ್, ನಾನು ಆರ್ಡಿನರಿ ಯೂಟ್ಯೂಬರ್, ನನ್ನ ಹೆಸರು ಅಗ್ನಿ ಅಂತ, ನನ್ನಲ್ಲಿ ಕಂಟೆಂಟ್ ಮಾಡೋಕೆ ಅಂತ ಹೋಗಿದ್ದೆ. ಅಲ್ಲಿ ಇಬ್ಬರು ವ್ಯಕ್ತಿಗಳು ಹೊಡೆದಾಡ್ತಿದ್ರು. ಆಗ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಯ್ತು. ಆ ಬ್ಲಾಸ್ಟ್ ನಿಂದ ನಾನು ನೀರಿನ ಒಳಗೆ ಬಿದ್ದೆ, ನೀವು ನನ್ನನ್ನು ಅರೆಸ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ. ಇವರ ಕಥೆಯನ್ನ NSG ಅವರು ನಂಬೋದಿಲ್ಲ. ಸೊ ಇವರನ್ನ ಫರ್ದರ್ ಎನ್ಕ್ವೈರಿ ಮಾಡ್ಲಿಕ್ಕೆ ಸ್ಪೆಷಲ್ ಆಫೀಸರ್ ಬರ್ತಾರೆ. ಅವರ ಹೆಸರು ಏಜೆಂಟ್ ಎಕ್ಸ್ ಅಂತ. ಇವರು ಮಾಸ್ಕ್ ಹಾಕೊಂಡಿದ್ದಾರೆ, ಫುಲ್ ಬಾಡಿಯನ್ನ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಯಾರಿಗೂ ಇವರ ಐಡೆಂಟಿಟಿ ಗೊತ್ತಿಲ್ಲ. ಈಗ ಅವ್ರು ಬಂದು ಇಂಟರೋಗೇಷನ್ ಶುರು ಮಾಡ್ತಾರೆ. ಇವರ ಕಥೆಯನ್ನೆಲ್ಲ ಹೇಳ್ತಾರೆ. ನೀನು ಪ್ರಪಂಚದ ಮುಖಕ್ಕೆ ಸೂಪರ್ ಹ್ಯೂಮನ್ ಗಳ ಬಗ್ಗೆ ಕಂಟೆಂಟ್ ಮಾಡುವ ಯೂಟ್ಯೂಬರ್, ಅದರ ಜೊತೆಗೆ ಎನ್ವಿರಾನ್ಮೆಂಟ್ ಅನ್ನ ಸೇವ್ ಮಾಡ್ತೀನಿ ಅಂತ ಹೋರಾಟ ಮಾಡ್ತಿದ್ಯಾ. ಇದೆಲ್ಲವನ್ನ ಮಾಡುವ ನೀನು ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಹೋಗಿ ಬ್ಲಾಸ್ಟ್ ಮಾಡಿದ್ಯಾ. ಅದರ ಅರ್ಥ ನಿನಗೆ ಮೂರನೇ ಮುಖ ಇದೆ ಅಂತ. ಬೇಸಿಕಲಿ ಅಗ್ನಿ ಅವರಿಗೆ ರೀಸೆಂಟ್ಲಿ ಒಂದು ಅವಾರ್ಡ್ ಸಿಕ್ಕಿರುತ್ತೆ. ಅವಾರ್ಡ್ ಕೊಟ್ಟಿರೋದು ಎನ್ವಿರಾನ್ಮೆಂಟಲಿಸ್ಟ್ ಶಿವರಾಜ್ ಅನ್ನೋರು. ಇವರ ಯೂಟ್ಯೂಬ್ ಕಂಟೆಂಟ್ ಏನು, ಅತಿಮಾನವ ಶಕ್ತಿಗಳ ಬಗ್ಗೆ, ಸೂಪರ್ ಹ್ಯೂಮನ್ ಗಳ ಬಗ್ಗೆ ವಿಡಿಯೋ ಮಾಡೋದು. ಈಗ ಅಲ್ಲಿ ಆಡಿಯನ್ಸ್ ಕೇಳ್ತಾರೆ, ನಿಮ್ಗೇನಾದ್ರೂ ಸೂಪರ್ ಹ್ಯೂಮನ್ ಶಕ್ತಿ ಸಿಕ್ಕರೆ ನೀವೇನ್ ಮಾಡ್ತೀರಾ ಅಂತ. ಇವ್ರು ಹೇಳಿರ್ತಾರೆ, ನಾನು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡ್ತೀನಿ, ಅಲ್ಲಿರುವ ಜೀವಿಗಳನ್ನ ಸಂರಕ್ಷಣೆ ಮಾಡ್ತೀನಿ ಅಂತ. ಇದೇ ಕಾರಣಕ್ಕೆ NSG ಅವ್ರಿಗೆ ಇವ್ರ ಮೇಲೆ ಡೌಟ್. ನೆಕ್ಸ್ಟ್ ನಲ್ಲಿ ಮತ್ತೆ ಥೇನಿ ಹಿಲ್ಸ್ ನ ತೋರಿಸ್ತಾರೆ. ಅಲ್ಲಿ ಒಬ್ಬ ಚೆನ್ನಾಗಿ ಕುಡ್ಕೊಂಡು ಲಾರಿ ಓಡಿಸ್ತಾ ಒಂದ್ ಚಿಕ್ಕ ಹುಡುಗನ್ಗೆ ಗುದ್ಯೋಗ್ ಬರ್ತಾನೆ. ಅಷ್ಟರಲ್ಲಿ ಆ ಚಿಕ್ಕ ಹುಡುಗ ಹಾರ್ತಾ ಅಲ್ಲಿ ನಿಂತಿರುವ ವ್ಯಕ್ತಿಗಳ ಕೈಗೆ ಹೋಗಿ ಸೇರ್ತಾನೆ. ಬೇಸಿಕಲಿ ನಮ್ಗೆ ಇಲ್ಲಿ ಕ್ಲೂ ಸಿಗುತ್ತೆ, ಯಾರು ಅದೃಶ್ಯ ಸೂಪರ್ ಹೀರೋ ಈ ಹುಡುಗನ್ನ ಸೇವ್ ಮಾಡಿದ್ರು ಅಂತ. ಈಗ ಈ ವಿಡಿಯೋ ನಮ್ಮ ಅಗ್ನಿಗೆ ಸಿಕ್ಕಿದೆ. ಅವ್ರು ಡಿಸೈಡ್ ಮಾಡ್ಬಿಟ್ಟವ್ರೆ ಥೇನಿಗೆ ಹೋಗಿ ಅಲ್ಲಿ ಯಾರಾದ್ರೂ ಸೂಪರ್ ಹೀರೋ ಇದಾರಾ ಅಂತ ಹುಡುಕಬೇಕು ಅಂತ. ಸೊ ತಮ್ಮ ಟೀಮ್ ಅನ್ನೆಲ್ಲ ಇದಕ್ಕೆ ರೆಡಿ ಮಾಡ್ತಾರೆ. ಈ ಟೀಮ್ ನಲ್ಲಿ ಈ ಯೂಟ್ಯೂಬರ್ ನ ಗರ್ಲ್ ಫ್ರೆಂಡ್ ಅವಂತಿಕಾ ಕೂಡ ಇದ್ದಾಳೆ. ಬೈ ದ ವೇ ಇವರು ಇದನ್ನೆಲ್ಲ ಡಿಸ್ಕಸ್ ಮಾಡ್ತಿರೋದು ಅಗ್ನಿಗೆ ಅವಾರ್ಡ್ ಸಿಕ್ಕಿದ ಪಾರ್ಟಿಯಲ್ಲಿ. ಅವಾರ್ಡ್ ಕೊಟ್ಟಿದ್ಯಾರು, ಸತ್ಯರಾಜ್. ನೆನಪಿದೆ ಅಲ್ವಾ? ಆ ಸತ್ಯರಾಜ್ ಲೋಕಕ್ಕೆಲ್ಲ ಎನ್ವಿರಾನ್ಮೆಂಟಲಿಸ್ಟ್, ಬಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ಎನ್ವಿರಾನ್ಮೆಂಟ್ ನ ಹಾಳು ಮಾಡೋ ವ್ಯಕ್ತಿ. ಫಾರೆಸ್ಟ್ ಕಿಲ್ಲರ್ ಅಂತ ಎಷ್ಟೊಂದು ಆರ್ಟಿಕಲ್ ಕೂಡ ಬರ್ತಿದ್ದಾರೆ ಜರ್ನಲಿಸ್ಟ್ ಗಳು ಇವರ ಮೇಲೆ. ಆರ್ಟಿಕಲ್ ನ ಹರಿದಾಕಿ ಒಂದು ಪೇಪರ್ ಏರೋಪ್ಲೇನ್ ಮಾಡ್ಬಿಟ್ಟು, ನೀವು ಎಷ್ಟಾದ್ರೂ ಬರ್ಕೊಳ್ಳಿ, ನಾನು ನನ್ನ ಕೆಲಸವನ್ನ ಮುಂದುವರಿಸ್ತೀನಿ ಅಂತ ಪೇಪರ್ ಏರೋಪ್ಲೇನ್ ನ ಹಾರಿಸ್ತಾರೆ. ಆ ಏರೋಪ್ಲೇನ್ ಕೆಳಗೆ ಬೀಳೋ ಅಷ್ಟರಲ್ಲಿ ಇವರೇ ಮೇಲ್ನಿಂದ ಕೆಳಗೆ ಬಿದ್ದು ಸತ್ತೋಗ್ಬಿಡ್ತಾರೆ. ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಅಂಡ್ ಇವ್ರು ಸತ್ತಿದ್ದು ಅಗ್ನಿ ಅವ್ರಿಗೆ ಅವಾರ್ಡ್ ಕೊಟ್ಟ ನಂತರ. ಈಗ NSG ಅವ್ರು ಹೇಳ್ತಿದ್ದಾರೆ, ನೀವೇ ಅಗ್ನಿ ಅವರೇ, ನೀವೇ ಇವ್ರನ್ನ ಸಾಯಿಸಿರೋದು ಅಂತ. ಈಗ ನೆಕ್ಸ್ಟ್ NSG ಆಫೀಸ್ಗೆ ಓಂಕಾರ ಅನ್ನುವ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ನನಗೆ Z ಸೆಕ್ಯೂರಿಟಿ ಕೊಡಿ, ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ಬೇಕಿದೆ ಅಂತ. ಹಾಗೇನೆ NSG ಅವರು ಅವಂತಿಕಾನ ಕರ್ಕೊಂಡು ಬನ್ನಿ ವಿಚಾರಣೆಗೆ ಅಂತ ಒಂದಷ್ಟು ಏಜೆಂಟ್ ಗಳನ್ನ ಕಳಿಸ್ತಾರೆ. ಈಗ ಓಂಕಾರ್ ಈ ಫ್ಲಾಲೆಸ್ ಮೆಡಿಕಲ್ ರಿಸರ್ಚ್ ಕಂಪನಿ ಸಮಥಿಂಗ್ ಅದ್ರದ್ದು ಡೈರೆಕ್ಟರ್ ಆಗಿರ್ತಾರೆ. ಇವರೇ ಇಂಡಿಯಾದಲ್ಲಿ ಎಲ್ಲ ಟ್ಯಾಬ್ಲೆಟ್ ಗಳನ್ನ ಅಪ್ರೂವ್ ಮಾಡೋದಂತೆ. ಏಜೆಂಟ್ ಎಕ್ಸ್ ಹೇಳ್ತಾರೆ, ನಿನ್ಗೆ ಯಾಕಪ್ಪ Z ಸೆಕ್ಯೂರಿಟಿ ಬೇಕು, ಅಂತದ್ ಏನಾಗ್ಬಿಟ್ಟಿದೆ ಅಂತ. ಆಗ ಓಂಕಾರ್ ಹೇಳ್ತಾರೆ, ಇಂಡಿಯಾದ ಎಕಾನಮಿಯನ್ನ ಬ್ಲಾಕ್ ಸೊಸೈಟಿ ಡಿವಿಷನ್ ನಂಬರ್ 9 ಅನ್ನುವರು ಕಂಟ್ರೋಲ್ ಮಾಡ್ತಿದ್ದಾರೆ. ಇದರಲ್ಲಿ 9 ಜನ ಮೆಂಬರ್ಸ್, ನಾನು ಇದರಲ್ಲಿ ಒಬ್ಬ ಮೆಂಬರು. ಇದರ ಲೀಡರು ಡಿಕೆ ಮಗಳು ಅವಂತಿಕಾ ಬಾಯ್ ಫ್ರೆಂಡ್ ಅಗ್ನಿ. ಇವ್ರು ದುಡ್ಡು ಮಾಡ್ಲಿಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಮಕ್ಳುಗಳು ಗರ್ಭದಲ್ಲಿ ಇದ್ದಾಗ್ಲೇ ಅವರನ್ನ ಅಂಗವಿಕಲರಾಗುವಂತೆ ಮಾಡೋದು, ಇವರು ಮೆಡಿಸನ್ ಕೊಟ್ಟು ಅವರನ್ನ ಸರಿ ಮಾಡೋದು, ದುಡ್ಡು ಮಾಡೋದು, ಈ ತರ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ. ಈಗ ಡಿಕೆ ತಮ್ಮ ಡಿವಿಷನ್ 9 ನ ಮೆಂಬರ್ಸ್ ಗಳನ್ನೆಲ್ಲ ಕರೆದು ಹೇಳ್ತಿದ್ದಾರೆ, ನೋಡಿ ನಮ್ಮಲ್ಲಿ ಶಿವರಾಜ್ ಕೂಡ ಮೆಂಬರ್ ಆಗಿದ್ರು, ಈಗ ಅವರನ್ನ ಸಾಯಿಸ್ಬಿಟ್ಟಿದ್ದಾರೆ. ಇದೇ ತರಹ ಒಬ್ಬೊಬ್ಬರನ್ನಾಗಿ ನಮ್ಮ ಡಿವಿಷನ್ 9 ಅವ್ರನ್ನೆಲ್ಲರನ್ನು ಸಾಯಿಸ್ಕೊಂಡು ಬರ್ತಿದ್ದಾರೆ ಯಾರು. ಬಟ್ ಶಿವರಾಜ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ವಾ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಆಗ ಡಿಕೆ ಹೇಳ್ತಾರೆ, ನೋ ನಮ್ಮ ನೊಣದ ತರ ಇರುವ ಡ್ರೋನ್ ಕ್ಯಾಮೆರಾ ಕ್ಯಾಪ್ಚರ್ ಮಾಡಿದೆ ಸತ್ಯರಾಜ್ ಹೇಗೆ ಸತ್ರು ಅಂತ. ಬೇಸಿಕಲಿ ಯಾವುದು ಅದೃಶ್ಯ ಮಾನವ ಸೂಪರ್ ನ್ಯಾಚುರಲ್ ಪವರ್ ಅವರ ಕತ್ತನ್ನ ಹಿಸಿದು ಅಂಡ್ ಬಿಲ್ಡಿಂಗ್ ನಿಂದ ಮೇಲೆ ತಳ್ಳಿಬಿಡ್ತು. ಈ ಕಾರಣದಿಂದ ಅವ್ರು ಸತ್ರು. ಈಗ ಈ ಸೂಪರ್ ಹೀರೋನೇ ನಮ್ಮ ಬಾಡಿ ಗಾರ್ಡ್ ಗಳನ್ನು ಒಬ್ಬೊಬ್ಬರನ್ನಾಗಿ ಕೊಲ್ತಾ ಬರ್ತಿದ್ದಾನೆ. ಸೊ ಆ ಸೂಪರ್ ಹೀರೋನ ನಾವು ಹುಡುಕಬೇಕು. ಯಾಕೆ ಹುಡುಕಬೇಕು? ಆ ಸೂಪರ್ ಹೀರೋ ಹತ್ರ ಕೆಲವೊಂದು ಫಾರ್ಮುಲಾಗಳಿದಾವೆ, ಅದನ್ನ ಮೈಗೆ ಚುಚ್ಕೊಂಡ್ರೆ ಅವರೆಲ್ಲ ಸೂಪರ್ ಹೀರೋ ಆಗ್ಬಿಡ್ತಾರೆ. ಸೊ ಹುಡುಕಿ ಫಾರ್ಮುಲಾನ ತರಬೇಕು ಅಂತ ಡಿಕೆ ಡಿಸೈಡ್ ಮಾಡಿದ್ದಾರೆ. ಆಗ ಓಂಕಾರ ಡಿಸೈಡ್ ಮಾಡ್ತಾರೆ, ಡಿಕೆಗೆ ಮುಂಚೆನೆ ನಾನೇ ಒಂದಷ್ಟು ಜನ ಕಳಿಸ್ಬಿಟ್ಟು
ಅಲ್ಲಿಂದ ಫಾರ್ಮುಲಾನ ಲಪ್ಟಾಯಿಸ್ಬೇಕು ಅಂತ 4 ಜನರೊಟ್ಟಿಗೆ ಪಾಯ್ಸನಸ್ ಗ್ಯಾಸ್ ನ ಕೊಟ್ಟು ಕಳ್ಸಿರ್ತಾರೆ. ಸೂಪರ್ ಹ್ಯೂಮನ್ ಸಿಕ್ಕಿದ ತಕ್ಷಣ ಈ ಗ್ಯಾಸ್ ನ ಬಿಟ್ಬಿಡಿ ಅಥವಾ ವೀಕ್ ಆಗ್ತಾನೆ ಅಂತ. ಈ ನಡುವೆ ಈ 9 ಜನ ಮೆಂಬರ್ ಗಳ ಬ್ಲಾಕ್ ಸೊಸೈಟಿನಲ್ಲಿ 7 ಜನಗಳನ್ನ ಸಾಯಿಸ್ಬಿಟ್ಟಿದ್ದಾರೆ ಈಗ ಸೂಪರ್ ಹ್ಯೂಮನ್. ಇನ್ನು ಉಳ್ಕೊಂಡಿರೋದು DK ಅಂಡ್ ಓಂಕಾರ್ ಮಾತ್ರ. ಅದಕ್ಕೋಸ್ಕರನೇ ಓಂಕಾರ್ ಬಂದು NSG ಹತ್ರ Z ಸೆಕ್ಯೂರಿಟಿ ಕೊಡಿ ಅಂತ ಕೇಳ್ತಿರೋದು. ಜೊತೆಗೆ DK ಕಳಿಸಿರುವ ಜನಗಳನ್ನು ಆ ಸೂಪರ್ ಹೀರೋ ಸಾಯಿಸಾಕ್ಬಿಟ್ಟಿದ್ದಾರೆ. ಸೊ DK ತನ್ನ ಟ್ರಸ್ಟ್ ವರ್ತಿ ಅಸಾಸಿನ್ ಸೋಲೋಮನ್ ನ ಕರೆಸಿ ಅವರಿಗೆ ಮೊದಲನೇ ಅಸೈನ್ಮೆಂಟ್ ಕೊಡ್ತಾರೆ. ನನ್ನ ವಸ್ತುವನ್ನ ಯಾರೋ ಒಬ್ಬ ಕಳ್ತನ ಮಾಡ್ಬಿಟ್ಟಿದ್ದಾನೆ, ಅದನ್ನ ಕಿತ್ಕೊಂಡು ಬಾ ಅಂತ. ಈಗ ಸೋಲೋಮನ್ ಹೋಗಿ ಆ ವಸ್ತುವನ್ನ ಕಿತ್ಕೊಂಡು ಬರ್ತಾರೆ. ಕಳ್ತನ ಮಾಡಿರುವ ವ್ಯಕ್ತಿಯ ಬಾಡಿ ಗಾರ್ಡ್ ಗಳಿಗೆಲ್ಲ ಹೊಡೆದು ಆ ವಸ್ತು ಸೂಟ್ ಕೇಸ್ ನಲ್ಲಿದೆ. ಆ ಸೂಟ್ ಕೇಸ್ ಅನ್ನ DK ಅವರು ಸೋಲೋಮನ್ ಗೆ ಕೊಡ್ತಾರೆ. ನೋಡಪ್ಪ, ಇದ್ರೊಳಗಡೆ ಸ್ಪೆಷಲ್ ವೆರೈಟಿ ಆಫ್ ಮೆಟಲ್ ಇದೆ. ಈ ಮೆಟಲ್ ನಿಂದ ಹೊಡೆದ್ರೆ ಯಾವ ಸೂಪರ್ ಹೀರೋ ಆದ್ರೂ ಸರಿಯೇ ಕೆಳಗ್ ಬಿದ್ದೋಗ್ತಾನೆ. ಇದನ್ನ ತಗೊಂಡು ನೀನ್ ಹೋಗಿ ಆ ಥೇನಿ ಫಾರೆಸ್ಟ್ ನಲ್ಲಿರುವ ಸೂಪರ್ ಹೀರೋನ ಹೊಡೆದು ಎತ್ತಾಕೊಂಡು ಬಾ ಅಂತ ಕಳಿಸ್ತಾರೆ. ಈ ಕಡೆ NSG ಗೆ ಅವಂತಿಕಾ ಬಂದಿದ್ದಾಳೆ. ಅವಳನ್ನು ವಿಚಾರಣೆ ಮಾಡಿಸಿದ್ದಾರೆ ಏಜೆಂಟ್ ಎಕ್ಸ್. ಅವಂತಿಕಾ ತನ್ನ ಸ್ಟೋರಿಯನ್ನ ಹೇಳ್ತಾಳೆ. ನಾನು ನಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ದೆ, ನೆಕ್ಸ್ಟ್ ಮಾರ್ನಿಂಗ್ ನಾವು ಥೇನಿ ಫಾರೆಸ್ಟ್ ಏರಿಯಾಗೆ ಹೋಗ್ತಿದೀವಿ ಯೂಟ್ಯೂಬ್ ಗೆ ಕಂಟೆಂಟ್ ಮಾಡ್ಲಿಕ್ಕೆ ಅಂತ. ಬಟ್ ಇವರಿಬ್ಬರ ಕಾನ್ವರ್ಸೇಷನ್ ನ ಹೊಸ ವಿಲ್ಲನ್ ಕದ್ದು ಕೇಳಿಸ್ಕೊಂಡಿದ್ದಾನೆ. ಈ ಹೊಸ ವಿಲ್ಲನ್ ಯಾರು ಅಂದ್ರೆ DK ಯ ಡಿವಿಷನ್ 9 ನಲ್ಲಿ ಒಬ್ಬ ಮೆಂಬರ್ ಇರ್ತಾರೆ. ಆ ಮೆಂಬರ್ ಅನ್ನ DK ಸಾಯಿಸ್ಬಿಟ್ಟಿರ್ತಾರೆ. ನನ್ನ ವಿರುದ್ಧವಾಗಿ ನೀನ್ ಮಾತಾಡ್ತೀಯ ಅಂತ. ಆತನ ಮಗ ಈಗ ರೊಚ್ಚಿಗೆದ್ದವ್ರೆ. DK ಮಗಳನ್ನು ಹಿಂಸೆ ಕೊಟ್ಟು ಸಾಯಿಸಿ ನನ್ನ ತಂದೆಯ ಸಾವಿಗೆ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು, ನಾನು ಡಿವಿಷನ್ 9 ನ ಹೆಡ್ ಆಗಬೇಕು ಅಂತ. ಈಗ ಇವ ಡಿಸೈಡ್ ಮಾಡ್ತಾನೆ. ಅವಂತಿಕಾ ಥೇಣಿಗೆ ಹೋಗಿದ್ದಾಳೆ, ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಸಾಯಿಸೋದು ಅಂತ. ಸರಿ, ಥೇಣಿಗೆ ಎಲ್ರು ಹೋಗ್ತಾರೆ. ಯೂಟ್ಯೂಬರ್ಸ್ ಗಳು ಎಲ್ಲರನ್ನ ಕೇಳ್ತಾರೆ. ಅವತ್ತು ಒಬ್ಬ ಹುಡುಗನನ್ನ ಯಾರೋ ಅತಿ ಮಾನವ ಸೇವ್ ಮಾಡಿದ್ನಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ. ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಹುಡುಗನ್ನೇ ಕೇಳೋಣ ಅಂತ ಅವಂತಿಕಾ ಡಿಸೈಡ್ ಮಾಡ್ತಾರೆ. ಹುಡುಗಾದ್ ಯಾವ್ದೋ ಒಂದು ಹಳೆ ಫ್ಯಾಕ್ಟ್ರಿ ನಲ್ಲಿ ಆಟ ಆಡ್ಕೊಂಡಿರ್ತಾನೆ ಅಂತ ಹೇಳಿ ಅವಂತಿಕಾ ಅಲ್ಲಿಗೆ ಹೋಗ್ತಾಳೆ. ಅವಂತಿಕಾ ಜೊತೆ ಒಂದಿಬ್ರು ಬಾಡಿ ಗಾರ್ಡ್ ಗಳು ಕೂಡ ಇದಾರೆ. ಆದ್ರೆ ಅಲ್ಲಿ ಸಿಕ್ಕಿದ್ದೆ ಚಾನ್ಸ್ ಅಂತ ಅದೇ DK ಯ ವೈರಿ ಕಡೆ ಅವರು ಅವಂತಿಕಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವಂತಿಕಾ ಕೈ ಮುರಿದಾಕ್ತಾರೆ. ಅವಳನ್ನ ಸಾಯಿಸಕ್ ಹೋಗ್ತಾರೆ. ಇನ್ನೇನ್ ಸಾಯಿಸ್ಬೇಕು ಅಷ್ಟ್ರಲ್ಲಿ ನಮ್ಮ ಅತಿ ಮಾನವ ಶಕ್ತಿಯ ಎಂಟ್ರಿ ಆಗುತ್ತೆ. ಮೂವಿನಲ್ಲಿ ಮೊದಲನೇ ಬಾರಿಗೆ ಸೂಪರ್ ಹೀರೋನ ತೋರಿಸ್ತಾರೆ. ಇವ್ರಿಗಾಗ್ಲೇ ಗಡ್ಡ ಬಿಳಿಗಾಗಿದೆ, ಪಂಚೆ ಉಟ್ಕೊಂಡವ್ರೆ, ಬಾಯಲ್ಲಿ ಸಿಗರೇಟ್ ಎತ್ತವ್ರೆ, ಕೈನಿಂದಲೇ ಎಲ್ಲರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಮ್ಯಾಗ್ನೆಟೋ ತರ. ಸೊ ಎಲ್ಲರನ್ನ ಹೊಡೆದು ಬಿಸಾಕ್ತಾರೆ. ಅವಂತಿಕಾಳ ಮುರಿದಿರುವ ಕೈಯನ್ನ ಪಟಕ್ಕನ್ಸಿ ನೆಟ್ಟಗ್ ಮಾಡ್ಬಿಡ್ತಾರೆ. ಅವಂತಿಕಾಗೆ ಅವರನ್ನ ನೋಡಿ ಭಯ ಆಗತ್ತೆ. ಇದಕ್ಕೆ ಪ್ಯಾರಲಲ್ ಆಗಿ ಅಗ್ನಿ ಆ ಹುಡುಗನನ್ನ ಹೋಗಿ ಭೇಟಿಯಾಗಿದ್ದಾರೆ. ಆ ಹುಡುಗ ಕೂಡ ಹೇಳ್ತಾನೆ, ಇಲ್ಲ ಲಾರಿ ಬರ್ತಿತ್ತಲ್ಲ ಅದಕ್ಕೆ ಭಯ ಆಗಿ ನಾನೇ ಜೋರಾಗಿ ಜಂಪ್ ಮಾಡಿ ಎಸ್ಕೇಪ್ ಆದೆ ಅಂತ. ಬಟ್ ಅವಂತಿಕಾಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಅಲ್ಲಿ ಯಾರೋ ಸೂಪರ್ ಹ್ಯೂಮನ್ ಇದಾರೆ ಅಂತ. ಈ ವಿಚಾರವನ್ನ NSG ಅವ್ರಿಗೆ ಏಜೆಂಟ್ ಎಕ್ಸ್ ಗೆ ಹೇಳಿದ್ದಾರೆ. ಏಜೆಂಟ್ ಎಕ್ಸ್ ನಂಬೋದಿಲ್ಲ, ಹಿಂಗೆಲ್ಲ ಯಾರು ಇಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಆ ಸೂಪರ್ ಹ್ಯೂಮನ್ ನಿಂದ ಹೊಡೆತ ತಿಂದ ಒಬ್ಬ ವ್ಯಕ್ತಿ ವಿಡಿಯೋ ಮುಖೇನ ಹೌದು ನಾನು ಇಂತ ಒಬ್ಬ ವ್ಯಕ್ತಿಯನ್ನ ನೋಡ್ದೆ ಅಂತ ಸಾಕ್ಷಿ ಕಳಿಸಿರ್ತಾರೆ. ಅದನ್ನ ನೋಡಿ ಏಜೆಂಟ್ ಎಕ್ಸ್ ನಂಬೇಕಾಗಿ ಬರುತ್ತೆ ಇದನ್ನ. ಈ ನಡುವೆ ಅವಂತಿಕಾ ಮೇಲೆ ನನ್ನ ವೈರಿಗಳು ಅಟ್ಯಾಕ್ ಮಾಡಿದ್ದಾರೆ ಅಂತ ಯಾರಿಗ್ ಗೊತ್ತಾಗ್ರೆ DK ಗೆ ಗೊತ್ತಾಗತ್ತೆ. ಆತ ತನ್ನ ನೊಣದ ಡ್ರೋನ್ ಗಳನ್ನ ಬಿಟ್ಟು ತನ್ನ ವೈರಿಗಳ ಮೇಲೆ ಬಾಂಬ್ ಹಾಕಿ ಅವರನ್ನ ಮುಗಿಸ್ಬಿಡ್ತಾನೆ. ನೆಕ್ಸ್ಟ್ ಫಾರೆಸ್ಟ್ ನಲ್ಲಿ ಬೆಟ್ಟದ ಮೇಲೆ ಮಿತ್ರನ್ ಅಂದ್ರೆ ಆ ಸೂಪರ್ ಹ್ಯೂಮನ್ ನ ಮನೆಯನ್ನ ನಮ್ಗೆ ತೋರಿಸ್ತಾರೆ. ಅವ್ರಿಗೆ ಯಾರು ಫ್ರೆಂಡ್ ಗಳಿಲ್ಲ, ಕಾಡು ಜೀವಿಗಳ ಇವರ ಫ್ರೆಂಡು. ಕಾಡ್ನಲ್ಲಿ ಒಂದ್ ಸಣ್ಣ ಆನೆನ ಫ್ರೆಂಡ್ ಮಾಡ್ಕೊಂಡವ್ರೆ. ಜೊತೆಗೆ ಆನೆ ಸಾಕುವ ಮಾವುತರನ್ನ ಫ್ರೆಂಡ್ ಮಾಡ್ಕೊಂಡವ್ರೆ. ಮಾವುತನ ಮಗನನ್ನ ಫ್ರೆಂಡ್ ಮಾಡ್ಕೊಂಡವ್ರೆ. ಈಗ ಆತನನ್ನ ಹಿಡಿಯೋಕೆ ಸೋಲೋಮನ್ ಹೋಗೋನೆ. ಅದರ ಜೊತೆಗೆ ಈ ಓಂಕಾರ್ ಕಳ್ಸಿರುವ 4 ಜನ ಅಸಾಸಿನ್ ಗಳು ಕೂಡ ಹೋಗಿದ್ದಾರೆ. ಈಗ ಸೂಪರ್ ಹ್ಯೂಮನ್ ನ ಕಂಡು ಹಿಡಿಯೋದು ಹೇಗೆ ಅಂದ್ರೆ ಇವ್ರ ಹತ್ರ ಒಂದು ಡಿವೈಸ್ ಇದೆ. ಅದು ಮನುಷ್ಯರ ಆರಾನ ಡಿಟೆಕ್ಟ್ ಮಾಡುತ್ತೆ. ಸೂಪರ್ ಹ್ಯೂಮನ್ ಗಳ ಆರಾ ಜಾಸ್ತಿ ಇರತ್ತೆ. ಈ ಕಾರಣದಿಂದ ಅವರನ್ನ ಡಿಟೆಕ್ಟ್ ಮಾಡೋದು ಈಸಿ ಆಗತ್ತೆ. ಸೊ ಇವ್ರು 4 ಜನನು ಅವರನ್ನ ಹುಡ್ಕೊಂಡು ಹೋಗ್ತಾರೆ. ಬಟ್ ಇವ್ರಿಗೆ ಕಾನ್ಫ್ಲಿಕ್ಟಿಂಗ್ ಸಿಗ್ನಲ್ಸ್ ಸಿಗ್ತಿದೆ. ಒಂದ್ಸಲ ಸೂಪರ್ ಹ್ಯೂಮನ್ ಬಲಭಾಗದಲ್ಲಿ ಇರೋ ತರ ಕಾಣ್ತಿದೆ, ಒಂದ್ಸಲ ಎಡಭಾಗದಲ್ಲಿ ಇರೋ ತರ ಕಾಣ್ತಿದೆ. ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟವ್ರೆ. ಇಲ್ಲಿ ಒಬ್ರೇನಾ ಸೂಪರ್ ಹೀರೋ ಇರೋದು ಅಥವಾ ಒಂದಕ್ಕಿಂತ ಜಾಸ್ತಿ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ ಇವ್ರಿಗೆ. ಈ ಕಡೆ ಮಿತ್ರನ್ನ ಹುಡ್ಕೊಂಡು ಸೋಲೋಮನ್ ಹೋಗೋನೆ. ಮಿತ್ರನ್ಗೆ ಉರಿಸ್ಲಿಕ್ಕೆ ಅಂತ ಮರಿ ಆನೆನ ಮತ್ತೆ ಆ ಮಾವುತನ ಮಗನನ್ನ ಸಾಯಿಸ್ಬಿಟ್ಟು ಗೋಣಿ ಚೀಲದಲ್ಲಿ ತುಂಬ್ಕೊಂಡು ಹೋಗೋನೆ. ನಮ್ ಬ್ಲಾಕ್ ಸೊಸೈಟಿ ಮೇಲೆ ಕಣ್ಣು ಹಾಕಿ ನಮ್ಮವ್ರನ್ನೇ ನೀನು ಮುಗಿಸ್ತೀಯ ಅಂತ ಮಿತ್ರನ್ಗೆ ಕೋಪ ಬರೋ ತರ ಮಾತಾಡ್ತಾನೆ ಸೋಲೋಮನ್. ಮಿತ್ರನ್ಗೆ ಕೋಪ ಬಂದು ಸೋಲೋಮನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಆದ್ರೆ ಸೋಲೋಮನ್ ರೆಡಿ ಆಗಿ ಬಂದವನೆ ಅಲ್ಟ್ರಾಸೋನಿಕ್ ಸೌಂಡ್ ಅನ್ನು ಬಿಟ್ಟು ಮಿತ್ರನ್ ಹಿಂದಕ್ ಹೋಗಂಗ್ ಮಾಡ್ಬಿಡ್ತಾನೆ. ಅಂಡ್ ಆ ಸ್ಪೆಷಲ್ ಮೆಟಲ್ ರಾಡ್ ಅನ್ನ ತಗೊಂಡು ಹೊಡೆದ್ಬಿಟ್ಟು ನಮ್ಮ ಸೂಪರ್ ಹೀರೋ ಅಂಕೆಲ್ ನ ಕೆಳಗ್ ಬೀಳಿಸ್ಬಿಡ್ತಾನೆ. ಈ ಕಡೆ ಓಂಕಾರ್ ಕಡೆಯ 4 ರೌಡಿಗಳು ಸೂಪರ್ ಹೀರೋ ಡಿಟೆಕ್ಟರ್ ಅನ್ನ ಹಿಡ್ಕೊಂಡು ಸೂಪರ್ ಹೀರೋನ ಹುಡುಕ್ತಾವ್ರೆ. ಅವ್ರಿಗೆ ಹತ್ರದಲ್ಲೇ ಒಂದು ಸಿಗ್ನಲ್ ಕಾಣುತ್ತೆ. ಈ ಸಿಗ್ನಲ್ ನಮ್ಮ ಯೂಟ್ಯೂಬರ್ಸ್ ಹತ್ರದಿಂದ ಬರ್ತಿದೆ. ಎಲ್ರಿಗೂ ಕನ್ಫ್ಯೂಷನ್, ಇಲ್ಲಿಂದ ಯಾಕೆ ಬರ್ತಿದೆ ಅಂತ. ಇಲ್ಲೂ ಯಾರಾದ್ರೂ ಸೂಪರ್ ಹೀರೋ ಇದಾರಾ ಅಂತ ಟೆಸ್ಟ್ ಮಾಡೇ ಬಿಡೋಣ ಅಂತ ಪಾಯ್ಸನಸ್ ಗ್ಯಾಸ್ ನ ತಗೊಂಡು ಆ ರೌಡಿಗಳು ಯೂಟ್ಯೂಬರ್ ಅಗ್ನಿ ಕಡೆಗೆ ಎಸಿತಾರೆ. ಅಗ್ನಿ ಆಗ ಇದನ್ನ ದೂರದಿಂದಲೇ ತಡೆದು ಬಿಡ್ತಾರೆ ಮ್ಯಾಗ್ನೆಟೋ ತರ. ಆಗ ನಮ್ಗೆ ಗೊತ್ತಾಗುತ್ತೆ ಅಗ್ನಿಗೂ ಸೂಪರ್ ಹೀರೋ ಶಕ್ತಿ ಇದೆ ಅಂತ. ಅಂಡ್ ಇದೇ ಸೂಪರ್
ಹೀರೋ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಆ ರೌಡಿಗಳನ್ನೆಲ್ಲ ಹೊಡೆದು ಸಾಯಿಸ್ತಾರೆ. ಇದನ್ನೆಲ್ಲ ಅವಂತಿಕಾ ನಿಂತ್ಕೊಂಡು ನೋಡಿ ದಿಗ್ಭ್ರಮೆ ಆಗ್ಬಿಡತ್ತೆ ಅವಳಿಗೆ. ಇದೇನಪ್ಪ ನನ್ನ ಬಾಯ್ ಫ್ರೆಂಡ್ಗೆ ಇಷ್ಟೊಂದು ಸೂಪರ್ ಹ್ಯೂಮನ್ ಶಕ್ತಿ ಇದೆ ಅಂತ. ನಂತರ ಅವಂತಿಕಾ ನನ್ನ ಫಾಲೋ ಮಾಡಬೇಡ, ನನ್ನಿಂದ ನಿನ್ಗೆ ಹರ್ಟ್ ಆಗೋದು ಬೇಡ, ನಾನು ನಿನ್ನಿಂದ ದೂರ ಹೋಗ್ತೀನಿ ಅಂತ ದೂರ ಹೋಗ್ಬಿಡ್ತಾರೆ. ಈಗ ಅವಂತಿಕಾ ಈ ವಿಚಾರವನ್ನೆಲ್ಲ ಏಜೆಂಟ್ ಎಕ್ಸ್ ಗೆ ಹೇಳಿದ್ದಾರೆ. ಈ ಕಡೆ NSG ಕಸ್ಟಡಿನಲ್ಲಿರುವ ಅಗ್ನಿ, ಸಾಕು ನೀವು ನನ್ನನ್ನ ಕಸ್ಟಡಿನಲ್ಲಿ ಇಟ್ಟಿದ್ದು, ನಾನೀಗ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತ ತನ್ನ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ರೆಡಿ ಆಗ್ತಾರೆ. ಆಗ ಇದ್ದಕ್ಕಿದ್ದಂತೆ ಏಜೆಂಟ್ ಎಕ್ಸ್ ಕಾಮ್ ಆಗು ಅಗ್ನಿ, ಹಿಂಗೆ ನೀನು ರೌಡಿಸಮ್ ತೋರಿಸ್ಬೇಡ ಅಂತ ಹೇಳ್ತಾ ನಮ್ಮ ಮೊಬೈಲ್ ಫೋನ್ ನಿಂದ ಅಗ್ನಿ ಅವರ ಅಮ್ಮನ ಫೋಟೋನ ತೋರಿಸ್ತಾರೆ. ಅದನ್ನ ನೋಡಿದ ತಕ್ಷಣ ಅಗ್ನಿ ಕಾಮ್ ಆಗ್ತಾರೆ. ನನ್ನಮ್ಮನ ಫೋಟೋ ನಿನ್ಗೆ ಹೇಗೆ ಗೊತ್ತು, ಅವ್ರ ಬಗ್ಗೆ ನನ್ಗೆ ಇನ್ನು ಹೇಳು ಅಂತ ಹೇಳ್ತಾರೆ. ಆಗ ಏಜೆಂಟ್ ಎಕ್ಸ್ ಹೇಳ್ತಾರೆ, ನೀನ್ ಕಾಮ್ ಆದ್ರೆ ಹೇಳ್ತೀನಿ, ನಿನ್ನ ಬಗ್ಗೆ ಎನ್ಕ್ವೈರಿ ಮಾಡುವಾಗ ನಿನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನ ಬಗ್ಗೆ ನಾವು ಚೆಕ್ ಮಾಡಿದ್ವಿ, ಆಗ ನಿನ್ನ ತಂದೆ ತಾಯಿಯ ವಿಚಾರ ನಮಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಅದರ ಜೊತೆಗೆ ಈಗ ಹೇಗಿದ್ರು ನಿನಗೆ ಸೂಪರ್ ಹೀರೋ ಶಕ್ತಿ ಇದೆ ಅಂತ ನಮಗೆ ಗೊತ್ತಾಯ್ತು, ಇನ್ನು ವಿಚಾರವನ್ನ ಮುಚ್ಚಿಡುವ ಪ್ರಶ್ನೆನೇ ಇಲ್ಲ. ಅವತ್ತು ಅಲ್ಲಿ ಬ್ಲಾಸ್ಟ್ ಹೇಗಾಯ್ತು, ನೀನಲ್ಲಿ ಹೇಗೆ ಹೋದೆ, ಇದನ್ನ ಹೇಳು ಅಂತ ಏಜೆಂಟ್ ಎಕ್ಸ್ ಹೇಳ್ತಾರೆ. ಹಾಗಾಗಿ ನೀನ್ ನಿಜ ಕಥೆಯನ್ನ ಹೇಳ್ತಾರೆ. ಸೊ ರಾಡ್ ತಗೊಂಡು ಸೋಲೋಮನ್ನು ಸೂಪರ್ ಹೀರೋ ಅಂಕಲ್ಗೆ ಹೊಡೆದ. ಅಂಕಲ್ ಕೆಳಗ್ ಬಿದ್ರು. ಅವರನ್ನ ಎತ್ತಾಕೊಂಡು ಹೋಗೋಕೆ ಅಂತ ಸೋಲೋಮನ್ ಟ್ರೈ ಮಾಡ್ದ. ಅಷ್ಟರಲ್ಲಿ ಅಗ್ನಿ ಅಲ್ಲಿಗೆ ಹೋಗ್ತಾರೆ. ಸೋಲೋಮನ್ ಮೇಲೆ ಅಗ್ನಿ ಅಟ್ಯಾಕ್ ಮಾಡ್ತಾರೆ. ಮಿತ್ರನ್ ಅವರನ್ನ ಸೇವ್ ಮಾಡ್ತಾರೆ. ಅಂಡ್ ಮಿತ್ರನ್ಗೆ ಹೇಳ್ತಾರೆ, ಅಪ್ಪ ಇಷ್ಟು ದಿನ ನನ್ನಿಂದ ಯಾಕೆ ದೂರ ಇದ್ರಿ ಅಂತ. ಆಗ ನಮ್ಗೆ ಗೊತ್ತಾಗತ್ತೆ ಅಗ್ನಿ ಅಂಡ್ ಮಿತ್ರನ್ ಇಬ್ರು ಅಪ್ಪ ಮಗ ಅಂಡ್ ಮಿತ್ರನ್ನ ಹುಡ್ಕೊಂಡು ಅಗ್ನಿ ಇಷ್ಟು ದಿನ ಯೂಟ್ಯೂಬರ್ ತರ ನಾಟಕ ಆಡ್ತಿದ್ರು ಅಂತ. ಈಗ ಮಿತ್ರನ್ ನಾನು ನಿನ್ನಿಂದ ಯಾಕೆ ದೂರ ಇದ್ದೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಮಿತ್ರನ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಬುಲೆಟ್ ತಾಗಿತ್ತು ಅವ್ರಿಗೆ, ಅದಕ್ಕೋಸ್ಕರ ಇಂಜೆಕ್ಷನ್ ಅನ್ನ ಚುಚ್ಚಿದ್ರು ಮಿತ್ರನ್ ಅವರಪ್ಪ. ಇದಾದ್ಮೇಲೆ ಇವ್ರಿಗೆ ಅತೀವ ಶಕ್ತಿ ಬಂದ್ಬಿಡ್ತು. ಆ ಶಕ್ತಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇವ್ರಿಗೆ. ಸೊ ಮನೆಯಿಂದ ದೂರ ಇರೋದು, ಜನಗಳಿಂದ ದೂರ ಇರೋದು ಅಂತ ಡಿಸೈಡ್ ಮಾಡಿದ್ರು. ಆಗ ಇದ್ದಕ್ಕಿದ್ದಂತೆ ಅಗ್ನಿ ಅವ್ರ ಅಮ್ಮ ಇವ್ರಿಗೆ ಸಿಕ್ಕರು. ಸೊ ಮಿತ್ರನ್ ಅವರು ಕಾಮ್ ಆಗ್ಲಿಕ್ಕೆ ಶುರು ಮಾಡಿದ್ರು. ಅವತ್ತಿನಿಂದ ಇವರಿಬ್ರು ಮದ್ವೆ ಕೂಡ ಆದ್ರು, ಇಬ್ರು ಮಕ್ಳಾದ್ವು. ಬಟ್ ಹಿಟ್ಲರ್ ಕಡೆಯವರು ಆ ಫಾರ್ಮುಲಾನ ತಗೊಳಕ್ಕೆ ಮತ್ತೆ ಇವರ ಮೇಲೆ ಅಟ್ಯಾಕ್ ಮಾಡಿದ್ರು. ಈ ಅಟ್ಯಾಕ್ ನಲ್ಲಿ ಇವ್ರ ಮನೆಗೆ ಬೆಂಕಿ ಬಿದ್ಬಿಡ್ತು. ಅಗ್ನಿ ಅವ್ರ ಅಣ್ಣ ಮತ್ತೆ ಅಗ್ನಿ ಅವ್ರ ಅಮ್ಮ ಇಬ್ರು ಅಲ್ಲೇ ಸತ್ತೋದ್ರು. ಸೊ ಅಗ್ನಿಯನ್ನ ಎತ್ಕೊಂಡು ಆತನನ್ನ ಸೇವ್ ಮಾಡ್ಬೇಕು ಅಂತ ಅಲ್ಲಿಂದ ದೂರ ಓಡೋದ್ರು ಅಗ್ನಿ ಅವರಪ್ಪ ಅಂದ್ರೆ ಮಿತ್ರನ್. ಆಗ ಅವರು ಒಂದು ರಾಕೆಟ್ ನನ್ನ ಮೇಲೆ ಬಿಟ್ರು. ನನ್ನ ಕೈನಲ್ಲಿದ್ದ ನಿನ್ನನ್ನು ಬಿಟ್ಬಿಟ್ಟು ಅವ್ರ ಮೇಲೆ ನಾನು ಅಟ್ಯಾಕ್ ಮಾಡಿದೆ, ಅವರನ್ನೆಲ್ಲ ಸಾಯಿಸ್ ಹಾಡೆ. ನಂತರ ವಾಪಸ್ ಬಂದೆ ನಿನ್ ಹತ್ರಕ್ಕೆ, ಬಟ್ ನೀನ್ ಅಲ್ಲೆಲ್ಲೂ ಕಾಣ್ಲೇ ಇಲ್ಲ. ಎಷ್ಟು ಹುಡುಕಿದ್ರು ನೀನ್ ಸಿಗ್ಲೇ ಇಲ್ಲ. ಇದರಿಂದ ನನಗೆ ಅತೀವ ಸಂಕಟ ಆಯ್ತು. ಅಂಡ್ ನನ್ನ ಶಕ್ತಿಯನ್ನ ಕಂಟ್ರೋಲ್ ಮಾಡ್ಕೊಳ್ಳುವ ಪವರೇ ಹೋಗ್ಬಿಡ್ತು. ಸೊ ನನ್ನಿಂದ ಜನಗಳಿಗೆ ತುಂಬಾ ಡೇಂಜರ್ ಆಗತ್ತೆ ಅಂತ ನಾನು ಈ ಕಾಡಿನಲ್ಲಿ ಬಂದು ಇರೋಕ್ ಶುರು ಮಾಡಿದೆ. ಇದೇ ನನ್ನ ಸ್ಟೋರಿ ಅಂತ ಹೇಳ್ತಾ ಮಗನನ್ನ ತಬ್ಕೊಳ್ತಾರೆ. ಅಂಡ್ ತಮ್ಮ ಶಕ್ತಿಯ ಮುಖಾಂತರ ಮಗನ ಮೈಂಡ್ ನಲ್ಲಿ ಏನೇನಿದೆ ಅಂತ ರೀಡ್ ಮಾಡ್ತಾರೆ. ವೆರಿ ಕ್ರೀಪಿ. ಆಗ ಮಿತ್ರನ್ ಅವ್ರಿಗೆ ಅರ್ಥ ಆಗುತ್ತೆ, ತನ್ನ ಮಗ ಸತ್ಯರಾಜನ್ನ ಕೊಲೆ ಮಾಡ್ದ, ಜೊತೆಗೆ ಬ್ಲಾಕ್ ಸೊಸೈಟಿ ಅವರನ್ನ ಕೊಲೆ ಮಾಡ್ದ, ತನ್ನ ಮೇಲೆ ಅಟ್ಯಾಕ್ ಬಂದಿರೋರು ಎಷ್ಟೊಂದ್ ಜನನ ಸಾಯಿಸ್ತಾ ಅಂತ. ಸೊ ಇದೆಲ್ಲ ಗೊತ್ತಾದ್ಮೇಲೆ ಮಿತ್ರನ್ ತನ್ನ ಮಗನನ್ನ ತಡಿಯೋಕೆ ಶುರು ಮಾಡ್ತಾರೆ. ಮಗನೇ, ನೀನು ಹೋಗ್ತಿರುವ ಮಾರ್ಗ ತಪ್ಪು. ಪರಿಸರವನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ಎಲ್ಲರನ್ನ ಸಾಯಿಸೋದು ಸರಿ ಇಲ್ಲ. ಪರಿಸರಕ್ಕೆ ತನ್ನನ್ನ ತಾನು ಸಂರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿದೆ. ನೀನೆಲ್ಲರನ್ನ ಸಾಯಿಸ್ಕೊಂಡು ಬರೋದು ಸರಿ ಇಲ್ಲ ಅಂತ. ಮಗ ಒಪ್ಪೋದಿಲ್ಲ. ನೋ ನೋ ನೋ, ನಾನು ತಾಯಿಯನ್ನ ಕೊಂದವ್ರನ್ನ ನಾನು ಸಾಯಿಸ್ಲೇಬೇಕು, ಬ್ಲಾಕ್ ಸೊಸೈಟಿಯನ್ನ ನಾನು ನಿರ್ಮೂಲನೆ ಮಾಡ್ಬೇಕು ಅಂತ ಹೊರಡ್ತಾರೆ. ಆಗ ಮಿತ್ರನ್ ಮಗನನ್ನ ಹೊಡೆದು ನಿಲ್ಲಿಸೋಕೆ ಟ್ರೈ ಮಾಡ್ತಾರೆ. ಆಗ ಅಪ್ಪ ಮಗನ್ ಜೊತೆನೆ ಜೋರಾಗಿ ಯುದ್ಧ ಆಗ್ಲಿಕ್ಕೆ ಶುರುವಾಗುತ್ತೆ. ಇಬ್ರು ಜೋರಾಗಿ ಹೊಡೆದಾಡ್ತಿದ್ದಾರೆ. ಬಟ್ ಅಪ್ಪನ ಕೈ ಮೇಲ್ಗೈ ಆಗತ್ತೆ. ಅಂಡ್ ಮಗನಿಗೆ ಹೊಡೆಯೋದನ್ನ ನಿಲ್ಸಿ ಅಪ್ಪ ಮಗನಿಗೆ ಮತ್ತೆ ಬುದ್ಧಿವಾದ ಹೇಳ್ತಾರೆ, ನೀನ್ ಹೋಗ್ತಿರೋ ದಾರಿ ಸರಿ ಇಲ್ಲ ಕಂದ, ನಿಲ್ಲಿಸ್ಬಿಡು ಅಂತ. ಇದನ್ನ ಮಗ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಆ ಬ್ಲಾಕ್ ಸೊಸೈಟಿ ಲೀಡರ್ DK ಇವರ ಮೇಲೆ ನೊಣದ ಡ್ರೋನ್ ನ ಸಮೂಹವನ್ನ ಕಳಿಸಿ ಬ್ಲಾಸ್ಟ್ ಮಾಡಿಸ್ಬಿಡ್ತಾರೆ. ಈ ಬ್ಲಾಸ್ಟ್ ಆ ಕಾಡ್ನಲ್ಲಾಗೋದು. ಈ ಬ್ಲಾಸ್ಟ್ ನಲ್ಲಿ ಹಾರಿ ಹೋಗಿ ನದಿಯ ಒಳಗಡೆ ಬೀಳ್ತಾರೆ ಅಗ್ನಿ ಅವರು. ನಂತರ NSG ಅವರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಈ ಸ್ಟೋರಿನೆಲ್ಲ ಏಜೆಂಟ್ ಎಕ್ಸ್ ಗೆ ಅಗ್ನಿ ಅವರು ಹೇಳ್ತಾರೆ. ಇದು ಸ್ಟೋರಿ ಎಲ್ಲ ಹೇಳಿದ ಮೇಲೆ ನಮಗೆ ಗೊತ್ತಾಗುತ್ತೆ ಈ ರೂಮ್ ನಲ್ಲಿ ಕೂಡ ನೊಣದ ಡ್ರೋನ್ ಗಳಿದಾವೆ. ಇವ್ರು ಮಾತಾಡೋದನ್ನೆಲ್ಲ DK ಕೇಳಿಸ್ಕೊಂಡಿದ್ದಾನೆ ಅಂತ. ನಂತರ ಅದೇ ನೊಣದ ಡ್ರೋನ್ ಗಳ ಮುಖಾಂತರ ಪಾಯ್ಸನಸ್ ಗ್ಯಾಸ್ ನ ಈ ರೂಮ್ ನ ಒಳಗಡೆ ಬಿಟ್ಬಿಡ್ತಾನೆ DK. ಸೊ ಅಗ್ನಿಯ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ. ನಿಶ್ಚಯರಾಗಿ ಕೆಳಗೆ ಬೀಳ್ತಾರೆ. ಏಜೆಂಟ್ ಎಕ್ಸ್ ಕೂಡ ಕೆಳಗೆ ಬೀಳ್ತಾರೆ. ಅಂದ್ರೆ DK ಇಲ್ಲಿಗೇನೆ ಸ್ಪೆಷಲ್ ಬುಲೆಟ್ ಮತ್ತೆ ಗನ್ ಅನ್ನ ತಗೊಂಡು ಬಂದಿದ್ದಾನೆ. ಆ ಬುಲೆಟ್ ನಿಂದ ಅಗ್ನಿಗೆ ಶೂಟ್ ಮಾಡ್ತಾನೆ. ಅಗ್ನಿ ಬಾಡಿಯಿಂದ ರಕ್ತ ಬರುತ್ತೆ. ಜೀವನದಲ್ಲಿ ಇದೇ ಪ್ರಥಮ ಬಾರಿಗೆ ನಿನ್ನ ರಕ್ತವನ್ನ ನೋಡ್ಕೊಂಡೆ ಅಲ್ವಾ, ನಿಮ್ಮಂತ ಸೂಪರ್ ಹೀರೋಗಳನ್ನ ಸಾಯಿಸೋಕೆನೆ ನಾನು ಇದನ್ನ ರೆಡಿ ಮಾಡಿದ್ದು ಅಂತ ಹೇಳ್ತಾ ಅಗ್ನಿ ಹತ್ರದಿಂದ ಹಿಟ್ಲರ್ ನ ಇಂಜೆಕ್ಷನ್ ಅನ್ನ ಕಿತ್ಕೊಂಡು ಅಗ್ನಿನ ಶೂಟ್ ಮಾಡಿ ಸಾಯಿಸೋಕೆ ರೆಡಿ ಆಗ್ತಾನೆ. ನಿನ್ನ ರಕ್ಷಣೆ ಮಾಡೋಕ್ ನಿಮ್ಮ ಅಪ್ಪನೂ ಇಲ್ಲ, ಅವರನ್ನ ನಾನು ಬ್ಲಾಸ್ಟ್ ಮಾಡಿಸ್ಬಿಟ್ಟಿದ್ದೀನಿ ಆಗ್ಲೇ, ಈಗ ನಿನ್ನ ರಕ್ಷಣೆ ಮಾಡೋಕ್ ಯಾರು ಇಲ್ಲ ಅಂತ ಗನ್ ತಗೊಂಡು ಶೂಟ್ ಮಾಡೋಕ್ ಹೋಗ್ತಾವನೆ. ಬಟ್ ಆತನಿಗೆ ಶೂಟ್ ಮಾಡೋಕ್ ಆಗೋದಿಲ್ಲ, ಯಾಕಂದ್ರೆ ಗನ್ ಆತನ ಕಂಟ್ರೋಲ್ ನಲ್ಲಿ ಇಲ್ಲ, ಅದನ್ನ ಬೇರೆ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ. ಮತ್ತೆ ಮ್ಯಾಗ್ನೆಟೋ ಪವರ್ ಇಂದ ಗನ್ ಬೇರೆ ಕಡೆಗೆ ತಿರ್ತಾ ಇದೆ. ನಾವೆಲ್ಲ ಅನ್ಕೊಂಡಿದೀವಿ ಅವ್ರ ಅಪ್ಪ ಮತ್ತೆ ವಾಪಸ್ ಇಲ್ಲಿ ಬಂದ್ಬಿಟ್ಟಿರ್ಬೇಕು ಅಂತ. ಬಟ್ ನೋ, ಇಲ್ಲಿ ಗನ್ ಅನ್ನ ಕಂಟ್ರೋಲ್ ಮಾಡ್ತಿರೋದು ಏಜೆಂಟ್ ಎಕ್ಸ್. ಗನ್ ಅನ್ನ ಕಂಟ್ರೋಲ್ ಮಾಡ್ತಾ ತನ್ನ ಮುಖವಾಡವನ್ನ ತೆಗಿತಾರೆ ಏಜೆಂಟ್ ಎಕ್ಸ್ ಅಂಡ್ ಹೇಳ್ತಾರೆ, ಅಗ್ನಿ ನಾನು ಏಜೆಂಟ್ ಎಕ್ಸ್ ಅಲ್ಲ, ನಿಮ್ಮ ಅಣ್ಣ ಅಂತ. ಬೇಸಿಕಲಿ ಹಿಟ್ಲರ್ ಕಡೆಯವರು ಬಂದು ಇವರ ಮೇಲೆಲ್ಲ ಅಟ್ಯಾಕ್ ಮಾಡಿದಾಗ ಅಗ್ನಿ ಅವರ ಅಣ್ಣ ಮತ್ತೆ ಅವ್ರ ಅಮ್ಮ ಎಸ್ಕೇಪ್ ಆಗಿದ್ದಾರೆ. ಅಂಡ್ ಅವ್ರ ಅಮ್ಮ ಪ್ರಾಮಿಸ್ ಮಾಡಿಸ್ಕೊಂಡಿರ್ತಾರೆ, ನೀನು ನಿನ್ನ ಶಕ್ತಿಯನ್ನ ಯಾವತ್ತು ಯೂಸ್ ಮಾಡಬೇಡ, ಅದು ವೆರಿ ಡೇಂಜರ್
ಡೇಂಜರಸ್ ಅಂತ. ಬಟ್ ಅದನ್ನ ಯೂಸ್ ಮಾಡ್ಲಿಕ್ಕೆ ಇವತ್ತು ಸದವಕಾಶ ಸಿಕ್ಕಿದೆ ಏಜೆಂಟ್ ಎಕ್ಸ್ ಗೆ. ಸೊ ಆ ರೌಡಿ ಡಿಕೆ ಮೇಲೆ ಅದನ್ನ ಯೂಸ್ ಮಾಡಿದರೆ ಡಿಕೆ ನ ಕೆಳಗೆ ಬೀಳ್ಸಿ ತಮ್ಮ ಶಕ್ತಿಯನ್ನ ಬಳಸ್ಕೊಂಡು ಡಿಕೆ ನ ಮುಗಿಸ್ಬಿಡ್ತಾರೆ. ಅಗ್ನಿಗೆ ಖುಷಿ ಆಗುತ್ತೆ ನಮ್ಮ ಅಣ್ಣ ಸಿಕ್ಕಿದ್ರು ಅಂತ. ಡಿಕೆ ಕತ್ತೆ ಅಲ್ಲಿಗೆ ಮುಗಿಯತ್ತೆ ನಾವ್ ಅಂದ್ಕೊಂಡಿದೀವಿ. ಬಟ್ ಮೂವಿ ಪೋಸ್ಟ್ ಕ್ರೆಡಿಟ್ ನಲ್ಲಿ ಮತ್ತೊಂದು ಟ್ವಿಸ್ಟ್ ನಮ್ಗೆ ಗೊತ್ತಾಗುತ್ತೆ. ಡಿಕೆ ಅಲ್ಲಿಗೆ ಕಳಿಸಿರೋದು ತನ್ನ ಕ್ಲೋನ್ ಅನ್ನ. ನಿಜವಾದ ಡಿಕೆ ಬದುಕಿದಾನೆ. ಆತ ಸೋಲೋ ಮನಿಗೆ ಸೂಪರ್ ಹ್ಯೂಮನ್ ಔಟ್ಫಿಟ್ ಅನ್ನ ಕೊಟ್ಟಿದ್ದಾನೆ. ಜೊತೆಗೆ ಮೆಟಲ್ ಕೈಕಾಲುಗಳನ್ನ ಹಾಕಿದಾನೆ. ಐರನ್ ಮ್ಯಾನ್ ತರ ಮಾಡ್ಬಿಟ್ಟು ಕಳ್ಸೋನೆ ಸೂಪರ್ ಹೀರೋಗಳನ್ನ ಹೊಡಿ ಅಂತ. ಮೊದಲನೇದಾಗಿ ಯಾರನ್ನ ಹೊಡಿಯೋ ಕಳ್ಸಿರೋದು? ಅಗ್ನಿಯವರಪ್ಪ ಮಿತ್ರನ್ನ. ಸೂಪರ್ ಹೀರೋಗಳ ಹೊಡೆದಾಟ ಮತ್ತೆ ಶುರುವಾಯ್ತು ಅಂತ ಹೇಳ್ತಾ ಅಲ್ಲಿಗೆ ಮೂವಿಯನ್ನು ಮುಗಿಸ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಪಾರ್ಟ್ 2 ತರ್ತಾರೋ ಏನ್ ಕಥೆನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.